ಹಾಯ್ ಫ್ರೆಂಡ್ಸ್, ಮಂಗಳಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಯಾವುದಂದರೆ ತಾಲಿಪೆಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ವೆಜಿಟೇಬಲ್ ತಾಲಿಪೆಟ್ಟು ಯಾವ ಥರ ಮಾಡೋದು ನೋಡೋಣ ಬನ್ನಿರಿ. ಇದು ತುಂಬ ಆರೋಗ್ಯಕರವಾಗಿರುತ್ತೆ ಮತ್ತು ಎಲ್ಲರಿಗೂ ಇಷ್ಟ ಆಗೋಂಥ ತಾಲಿಪೆಟ್ಟಿದು. ಮಕ್ಕಳೂ ಭಾಳ ಇಷ್ಟಪಟ್ಟು ತಿಂತಾರೆ. ಯಾವ ಥರ ಮಾಡೋದು ತೋರಿಸ್ತೀನಿ, ನೋಡೋಣ ಬನ್ನಿರಿ. ಈಗ ನಾನು ತಾಲಿಪೆಟ್ಟು ಮಾಡೋಕ್ಕೆ ಯಾವ್ಯಾವ ಹಿಟ್ಟು ಹಾಕಬೇಕು ತೋರಿಸ್ತೀನಿ. ಇದಕ್ಕೆ ಇಷ್ಟೇ ಅಳತಿ ಅಂತ ಏನಿಲ್ಲ, ನೀವು ಎಷ್ಟು ಬೇಕಾದರೂ ಹಾಕ್ಬೋದು. ಸ್ವಲ್ಪನೂ ಹಾಕ್ಬೋದು, ಇಲ್ಲ ಸಮ ಪ್ರಮಾಣನೂ ಹಾಕ್ಬೋದು, ನಡೆಯುತ್ತಾ. ನಾನೀಗೊಂದು ಅರ್ಧ ಬಟ್ಲದಷ್ಟು ಮೈದಾನ ಹಿಟ್ಟು ತೊಗೊಂಡಿದ್ದೀನಿ. ಇದು ಇಷ್ಟೇ ಪ್ರಮಾಣ ಹಾಕ್ಬೇಕಂತ ಏನಿಲ್ಲ, ನೀವು ಎಷ್ಟಾದರೂ ಹಾಕ್ರಿ ನಡೆಯುತ್ತಾ. ಈಗ ನಾನು ಅದೇ ಅಷ್ಟೇ ಪ್ರಮಾಣ ಈಗ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ. ಈಗ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ. ಈಗ ನಾನು 2 ಬಟ್ಲದಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ. ಅಕ್ಕಿ ಹಿಟ್ಟು ಮಾತ್ರ ಜಾಸ್ತಿ ಹಾಕ್ರಿ. ಇನ್ನು ಉಳಿದಿಟ್ಟು ನೀವು ಎಷ್ಟು ಹಾಕಿದ್ರೂ ನಡೀತಾ, ಅರ್ಧ ಹಾಕಿದ್ರೂ ನಡೀತಾ, ಇಲ್ಲಾಂದ್ರೆ ಪೂರ್ತಿ ಆದ್ರೂ ನಡೆಯುತ್ತಾ. ಈಗ ನಾನು 2 ಬಟ್ಲದಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಈಗ ಕಡಲೆ ಹಿಟ್ಟು ಮಾತ್ರ ಸ್ವಲ್ಪ ಜಾಸ್ತಿ ಇರಲಿ. ನೀವು ಅರ್ಧ ಬಟ್ಲಷ್ಟು ನೀವು ಮೈದಾನ ಹಿಟ್ಟು ಗೋಧಿ ಹಿಟ್ಟು ಹಾಕಿದರೆ ನೀವು 1 ಬಟ್ಲದಷ್ಟು ಕಡಲೆಬೇಳೆ ಹಿಟ್ಟು ಹಾಕ್ರಿ. ಕಡಲೆಬೇಳೆ ಹಿಟ್ಟು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು 1 ಬಟ್ಲಷ್ಟು ಕಡಲೆಬೇಳೆ ಹಿಟ್ಟು ತೊಗೊಂಡಿನಿ. ಈಗ ನಾನು ಇದಿಷ್ಟು ಹಿಟ್ಟು ಹಾಕಿನಲ್ಲ, 1 ಬಟ್ಲ ಗೋಧಿ ಹಿಟ್ಟು ಹಾಕ್ರಿ. ನಾನು ಗೋಧಿ ಹಿಟ್ಟು ಇಲ್ಲ, ಅದಕ್ಕೆ ಮೈದಾನ ಹಿಟ್ಟು ಹಾಕಿನಿ. ನೀವು ಗೋಧಿ ಹಿಟ್ಟು ಇತ್ತಂದರೆ ಗೋಧಿ ಹಿಟ್ಟು ಹಾಕ್ಕೊಳ್ರಿ, ಮೈದಾನ ಹಿಟ್ಟು ಹಾಕೋ ಅವಶ್ಯಕತೆ ಇರಲ್ಲ. ಈಗ ಇದು ಹಿಟ್ಟನ್ನ ನಿಮ್ಮ ಮನೇಲಿ ಯಾವುದೇ ಹಿಟ್ಟಿದ್ರೂ ಹಾಕ್ಬೋದು, ಟೇಸ್ಟ್ ಚೆನ್ನಾಗಾಗತ್ತೆ. ನೀವು ರಾಗಿ ಹಿಟ್ಟಿತ್ತಂದ್ರೆ ಅದರದ್ದೇ ಬೇರೆ ಮಾಡ್ಕೊಳ್ರಿ, ಇದರಲ್ಲಿ ಹಾಕ್ಬೇಡ್ರಿ. ಈಗ ಇದನ್ನು ಚೆನ್ನಾಗಿ ಕಲಸಿವಲ್ಲ, ಈಗ ಇದಕ್ಕೆ ನಾನು ತರಕಾರಿಗಳು ಹಾಕ್ತೀನಿ. ಈಗ ನಾನು 1 ಕಟ್ಟಷ್ಟು ಮೆಂತ್ಯ ಸೊಪ್ಪು ಬಿಡಿಸಿ ತೊಳೆದಿಟ್ಕೊಂಡಿನಿ. ಈಗ ಇದು 1 ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಾಕ್ತೀನಿ. ನೀವು ಇದು ಸೊಪ್ಪಾದ್ರೂ ಅಷ್ಟೇ, ನೀವು ಪಾಲಕ್ ಸೊಪ್ಪಾದರೂ ಹಾಕ್ಬೋದು, ಸಬ್ಬಾಕ್ಷಿ ಸೊಪ್ಪಾದರೂ ಹಾಕ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನೊಂದು 2 ಕ್ಯಾರೆಟು ಎರ್ಜಿಟ್ಕೊಂಡಿನಿ. ಇವೆರಡು ಕ್ಯಾರೆಟನ್ನು ಹಾಕ್ತೀನಿ. ಈಗ ನಾನು 2 ಸೌತೆಕಾಯಿನೂ ಎರ್ಜಿಟ್ಕೊಂಡಿನಿ. ಸೌತೆಕಾಯಿ ಸಮ ಎರ್ಜಿ ಹಾಕ್ತೀನಿ. ಇವು ಹೆಚ್ಚು ಹಾಕಿದರೆ ಚೆನ್ನಾಗಿ ಅನಿಸಲ್ಲ, ಅದಕ್ಕೆ ಎರ್ಜಿ ಹಾಕ್ರಿ. ಈಗ ನಾನು 2 ರಿಂದ 3 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ. ಉಳ್ಳಾಗಡ್ಡಿನೂ ಹಾಕ್ತೀನಿ. ಆದಷ್ಟು ಸ್ವಲ್ಪ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಕೊಡ್ರಿ, ನಿಮಗೆ ಲಟ್ಸಕ್ಕೆ ಗಾವಾಗುತ್ತಾ, ನೀಟಾಗಿ ಬರ್ತಾವ. ನಾನೊಂದು 3 ಈರುಳ್ಳಿ ಹೆಚ್ಚಿ ಹಾಕೀನಿ. ಈಗ ನಾನು ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ಏನೇನು ಹಾಕಿನ ಅಂದ್ರೆ, ನಾನು ಹಸಿಮೆಣ್ಸಿನ್ಕಾಯಿ ಒಂದು 4 ರಿಂದ 5, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ರಿ. ಮತ್ತು ಉಪ್ಪನ್ನು ಇದರಲ್ಲೇ ಹಾಕಿನಿ. ಆಮೇಲೆ ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸರು ಹಾಕಿನಿ. ಆಮೇಲೆ 1 ಇಂಚಷ್ಟು ಅಲ್ಲ ಹಾಕಿನಿ, ಹಸಿ ಶುಂಠಿ ಹಾಕಿನಿ. ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿನಿ. ಈಗ ನಾನು ಇದರಲ್ಲೇ ಹಾಕ್ತೀನಿ. ಇದನ್ನು ಮೇನ್ ಇದಕ್ಕೆ ತಾಲಿಪೆಟ್ಟು ಸಾಫ್ಟಾಗಿ ಟೇಸ್ಟಾಗಿ ಹಾಕಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ, ಈಗ ಇದರಲ್ಲಿ ನಾನು ಮಿಕ್ಕಿರೋ ಅನ್ನ ಹಾಕಿದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿವಲ್ಲ, ಅದರಲ್ಲೇ ನಾನು ರುಬ್ಬಿದ್ದೀನಿ. ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಅನ್ನ ಇರುತ್ತಲ್ಲ, ಆ ಅನ್ನನ ನಾನು ನೀರು ಹಾಕ್ದೇನೆ ಸುಮ್ಮನೆ ಮಿಕ್ಸಿ ಮಾಡೀನಿ. ಈಗ ಈ ಅನ್ನ ಹಾಕೋಣ. ಇದನ್ನು ಹಾಕೋದ್ರಲ್ಲಿಂದ ತಾಲಿಪೆಟ್ಟು ಟೇಸ್ಟ್ ಚೆನ್ನಾಗಿ ಬರ್ತಾವೆ ಮತ್ತು ಸಾಫ್ಟಾಗಿನೂ ಆಗ್ತಾವೆ. ಇದು ನೀವು 1 ಬಟ್ಲಷ್ಟು ಹಾಕಿದರೆ ಸಾಕು, ಜಾಸ್ತಿನೂ ಹಾಕ್ಬೇಡ್ರಿ. 1 ಬಟ್ಲಷ್ಟು ಹಾಕ್ರಿ, ಭಾಳ ಸಾಫ್ಟಾಗಿ ಬರ್ತಾವೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದಿಷ್ಟನ್ನು ನಾವು ಸ್ವಲ್ಪ ನೀರು ಬಿಸಿ ಮಾಡಿ ಹಾಕಿ ಇದನ್ನು ನಾದೋಣ. ಈಗ ಇದಕ್ಕೆ ನಾನು ಉಪ್ಪು ಹಾಕಿದ್ದೀನಲ್ಲ, ಸ್ವಲ್ಪ ಜೀರಿಗೆ ಹಾಕ್ತೀನಿ. ಈಗ ನಾನೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಈಗ ನಾನು ಮತ್ತೆ ಅರ್ಧ ಸ್ಪೂನಷ್ಟು ಎಳ್ಳು ಹಾಕ್ತೀನಿ. 1 ಸ್ಪೂನ್ ಆದರೂ ಹಾಕ್ಕೊಳ್ರಿ, ಅರ್ಧ ಸ್ಪೂನ್ ಆದರೂ ಹಾಕ್ಕೊಳ್ರಿ. ಈಗ ಎಳ್ಳು ಹಾಕ್ತೀನಿ. ಈಗ ನಿಮ್ಗೆ ಕಲರಿಗೆ ನೀವು ಅರಿಶಿನ ಬೇಕಂದ್ರೂ ಹಾಕ್ಬೋದು, ಇಲ್ಲಾಂದರೆ ಹೀಗೆ ಮಾಡಿದ್ರೂ ಕಲರೆಲ್ಲ ಕ್ಯಾರೆಟು ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿರ್ತೀವಿ, ಸೊಪ್ಪಾಕಿ, ಅದನ್ನು ಕಲರ್ ಚೆನ್ನಾಗಿ ಅನಿಸುತ್ತೆ. ಆ ಥರನೂ ಮಾಡ್ಕೊಳ್ರಿ, ಇಲ್ಲಾಂದರೆ ನೀವು ಅರಿಶಿನ ಹಾಕಿ ಆದ್ರೂ ಮಾಡ್ಕೊಳ್ರಿ. ಈಗ ನಾನು ಅರಿಶಿನ ಹಾಕ್ತೀನಿ, ಅರ್ಧ ಹಾಕ್ತೀನಿ, ಅರ್ಧ ಹಾಗೆ ಮಾಡಿ ತೋರಿಸ್ತೀನಿ.
ಈಗ ಉಪ್ಪು ನಾವು ಪೇಸ್ಟಲ್ಲಿ ಹಾಕಿದ್ದೀವಿ, ಈಗ ನಾನು ಉಪ್ಪು ಹಾಕಲ್ಲ. ಈಗ ಇದನ್ನು ಸ್ವಲ್ಪ ನೀರು ಬಿಸಿ ಮಾಡಿ ನಾನು ನಾದ್ಕೊತೀನಿ. ಈಗ ನಾನು ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಸ್ವಲ್ಪನೇ ಹಾಕಿ ನಾದ್ತೀನಿ. ಇದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ, ಯಾಕಂದರೆ ನಾವೆಲ್ಲ ತರಕಾರಿಗಳು ಹಾಕಿರ್ತೀವಲ್ಲ, ಅನ್ನನೂ ಹಾಕಿರ್ತೀವಿ, ನೀರಿನ ಅವಶ್ಯಕತೆ ಜಾಸ್ತಿ ಬೇಕಾಗಲ್ಲ. ನೀರು ಹಾಕೋ ಅವಶ್ಯಕತೆ ಭಾಳ ಇರಲ್ಲ. ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ನಾದ್ಕೊಳ್ರಿ. ಈಗ ನಾನಿದು ಅರಿಶಿನ ಹಾಕ್ಲಾರ್ದೇ ನಾದಕತ್ತೀನಿ. ಇದಿಷ್ಟ ಆಗೈತಲ್ಲ, ನಾವು ನೀಟಾಗಿ ಕೈಲೇ ಚೆನ್ನಾಗಿ ನಾದೋಣ. ನಾನು ಸ್ವಲ್ಪ ನೀರು ಹಾಕಿದ್ನಲ್ಲ, ಅಷ್ಟರಲ್ಲೇ ಈಗ ನಾದಿರೋದು. ಈಗ ನೋಡ್ರಿ ಇಷ್ಟ ಆಗುತ್ತೆ. ನೀವು ನೀರು ಜಗ್ಗಿ ಹಾಕಿದರೆ ಜಲ್ದಿ ಮೆತ್ತಗಾಗ್ಬಿಡುತ್ತೆ, ಆಮೇಲೆ ಮಾಡೋಕ್ಕೆ ಬರಲ್ಲ. ಸ್ವಲ್ಪ ನೀರು ಹಾಕಿ ನೀವು ನೋಡ್ಕೊಂಡು ನೀರು ಹಾಕ್ಕೊಂಡು ನಾದ್ಕೊಳ್ರಿ. ಈಗ ನಾನು ಇಷ್ಟು ನಾದೀನಿ, ಇಷ್ಟು ಮೆತ್ತಗಿರಲಿ, ಸಾಫ್ಟಾಗಿ ಚೆನ್ನಾಗಿ ಆತಾವ. ಈಗ ನಾನು ಮಾಡೋದು ತೋರಿಸ್ತೀನಿ. ಈಗ ಇದು ಅರಿಶಿನ ಹಾಕಿ ನಾದಿರೋದು. ಇದು ನೋಡ್ರಿ ಅರಿಶಿನ ಹಾಕ್ಲಾರ್ದೆ ನಾದಿರೋದು. ಈಗ ಇದು ನೋಡ್ರಿ ಕಲರು, ಇದು ಯಾವ ಥರ ಕಾಣಿಸುತ್ತಾ, ಇದು ಯಾವ ಥರ ಕಾಣುತ್ತಾ. ಈಗ ನಾನು ಮಾಡೋದು ತೋರಿಸ್ತೀನಿ. ಇದು ಪ್ಲಾಸ್ಟಿಕ್ ಕವರ್ ತೊಗೊಳ್ರಿ. ಈ ಕವರಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಮಾಡಿಕೊಂಡು ಒಂದು ಇಷ್ಟಿಷ್ಟು ಉಳ್ಳಿ ತೊಗೊಂಡು ನೀವು ಈ ಥರ ಮಾಡ್ಕೊಳ್ರಿ. ನೀವೊಂದು ನಿಮಗೆ ಎಷ್ಟು ಸೈಜ್ ಬೇಕು ನೋಡ್ಕೊಳ್ರಿ. ಈಗ ನಮ್ಗೆ ಇಷ್ಟು ಸೈಜ್ನಲ್ಲಿ ಸಾಕು. ನಾನು ಇಷ್ಟು ತೊಗೊಂಡು ಈ ಥರ ಒಂದು ಪೇಪರ್ ಮೇಲೆ ಎಣ್ಣೆ ಹಚ್ಚಿ ನಾನು ಈ ಥರ ಲಟ್ಟಿಸ್ತೀನಿ. ಎಣ್ಣೆ ಹಚ್ಕೊಂಡು ಲಟ್ಟಿಸ್ರಿ, ನೀಟಾಗಿ ಬರ್ತಾವೆ. ನಿಮ್ಗೆ ಎಷ್ಟು ಸ್ವಲ್ಪ ದಪ್ಪನೂ, ಅಷ್ಟು ಪೂರ್ತಿ ದಪ್ಪನೂ ಬೇಡ, ಪೂರ್ತಿ ತೆಳ್ಳಗೂ ಬೇಡ, ನಾರ್ಮಲ್ ಆಗಿ ಮಾಡಿರಿ. ಈಗ ಇಷ್ಟು ನೀವು ಲಟ್ಟಣಿಕೆ ತಗೊಂಡು ಈ ಥರ ಮಾಡಿಕೊಳ್ರಿ. ಒಬ್ಬೊಬ್ಬರು ಬೆಳ್ಳುಳ್ಳಿ ಹೆಸಳು ಹೆಚ್ಚಿ ಸಣ್ಣಗೆ ಕಟ್ ಮಾಡಿ ಹಾಕಿರ್ತಾರೆ. ಅವು ಈ ಥರ ನಾವು ಬೆನ್ಸುವಾಗ ಮತ್ತು ದಟ್ಟಿಸುವಾಗ ಕಡೆಗೆ ಬಂದು ಪೀಸೆಲ್ಲ ಉದುರು ಹೋಗ್ಬಿಡ್ತಾವೆ. ಅದಕ್ಕಂತ ನಾನು ಮಿಕ್ಸಿಗೆ ಹಾಕೀನಿ. ನಿಮಗೆ ಟೇಸ್ಟ್ ಹೆಂಗೆ ಬೇಕೋ ಆ ಥರ ಮಾಡಿಕೊಳ್ರಿ. ಈಗ ಸಾಕು, ನಾನು ಇಷ್ಟೇ ದಪ್ಪ ಮಾಡ್ತೀನಿ. ಈಗ ನೀವು ಹಿಟ್ಟು ಜಾಸ್ತಿ ಇದೆ ನಾ ಕಲಸಿರೋದು ಅಂದರೆ, ಒಂದು ವೇಳೆ ಈ ಥರ ನೀವು ಹಿಟ್ಟು ಎಲ್ಲ ಕಲಸಿರೋದನ್ನು ತೆಗೆದಿಟ್ಕೊಳ್ರಿ. ಒಂದು ಬಟ್ಲಲ್ಲಿ ನೀರು ಹಾಕದೇನೆ ನೀವು ಹಿಟ್ಟು ಪೂರ್ತಿಯಾಗಿ ನೀವು ಮಾಡಿರೋ ಹಿಟ್ಟು ಖಾಲಿ ಆಯಿತು, ಮತ್ತು ನಮ್ಗೆ ಇನ್ನೂ ಸ್ವಲ್ಪ ಬೇಕು ಅಂದಾಗ ಈ ಹಿಟ್ಟಿಗೆ ನೀರು ಹಾಕಿ ನಾದ್ಕೊಂಡು ಮತ್ತೆ ಮಾಡ್ಬೋದು. ಈಗ ಇದನ್ನೇ ನೀವು ನಾದೆ ಹಂಗೆ ಇಟ್ಟರೆ ಭಾಳ ಮೆತ್ತಗಾಗಿ ಚೆನ್ನಾಗಿ ಬರಲ್ಲ. ಅದಕ್ಕಂತ ಒಣ ಹಿಟ್ಟನ್ನೇ ಎಲ್ಲ ಮಿಕ್ಸ್ ಮಾಡಿ ಆ ಥರ ಬಟ್ಲಲ್ಲಿ ತೆಗೆದಿಟ್ಕೊಳ್ರಿ. ನಿಮಗೆ ಮತ್ತೆ ಬೇಕಂದ ತಕ್ಷಣ ನೀವು ನೀರು ಹಾಕಿ ಕಲಿಸ್ಕೊಂಡು ಮಾಡ್ಕೋಬೋದು. ಈಗ ಇದನ್ನು ನಾನು ಮಾಡ್ಕೊಂಡೀನಿ. ಈಗ ಇದನ್ನು ಬೆನೆಸ್ತೀನಿ. ಈಗ ನಾನು ಹಂಚು ಕಾದಿದೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಈ ಥರ ಸಣ್ಣವೇ ಮಾಡ್ಕೊತೀನಿ, ಭಾಳ ದೊಡ್ಡ ಮಾಡಲ್ಲ. ಈಗ ಈ ಥರ ಇದನ್ನು ಚೆನ್ನಾಗಿ ಬೇಯಿಸೋಣ. ಈಗ ಇದು ಒಂದು ಸೈಡು ಬೆಂದತೆ, ಈಗ ಇನ್ನೊಂದು ಸೈಡ್ ಬೇಯಿಸೋಣ. ಈಗ ನೋಡಿ ಇಷ್ಟು ಚೆನ್ನಾಗಿ ಬೆಂದ್ರೆ ಟೇಸ್ಟ್ ಚೆನ್ನಾಗಿರ್ತಾವೆ. ಹಸಿ ಕಡ್ಲಿಟ್ಟು ಜಾಸ್ತಿ ಹಾಕೋದ್ರಿಂದ ಈ ಥರ ಕೆಂಪಾಗಿ ಆಗ್ತಾವೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಅನ್ನೋದು. ಮತ್ತು ಜಾಸ್ತಿ ಅಂಥೇಳಿ ಸಮ ಪ್ರಮಾಣ ಹಾಕಬೇಡ್ರಿ. 2 ಬಟ್ಲ ಅಕ್ಕಿ ಹಿಟ್ಟು ಹಾಕಿ 1 ಬಟ್ಲ ಕಡಲೆ ಹಿಟ್ಟು ಹಾಕಿದರೆ ಚೆನ್ನಾಗಿ ಅನ್ನಿಸ್ತಾವೆ. ಮತ್ತು 2 ಬಟ್ಲ ಕಡಲೆ ಹಿಟ್ಟು ಹಾಕಬೇಡ್ರಿ. ಈಗ ಈ ಥರ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ರಿ. ಈ ಥರ ಮಾಡಿಕೊಂಡು ಕಾಯಿ ಚಟ್ನಿ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರೆ ಈ ತಾಲಿಪಟ್ಟನ್ನ. ಈ ಥರ ಮಾಡ್ಕೊಂಡು ನೋಡ್ರಿ ಹೇಗಿರುತ್ತಂತ. ಚೆನ್ನಾಗಿ ಬೆಂದತೆ. ಈಗ ನಾನು ತೆಗಿತೀನಿ ಇದನ್ನು. ಹೀಗೆ ಒಂದು 4-5 ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇದು ಅರಿಶಿನ ಹಾಕಿರೋ ತಾಲಿಪಟ್ಟು ಹೆಂಗಾಗಿದೆ. ಇದು ಹಾಕದೇ ಇರೋದು. ಇದು ಹಾಕದೇ ಇರೋದಕ್ಕೆಲ್ಲ ಕಲರೆಲ್ಲ ಕಾಣಿಸುತ್ತೆ. ಕ್ಯಾರೆಟ್ ಹಾಕಿರೋದು, ಸೌತೆಕಾಯಿ ಸೊಪ್ಪು ಎಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದರಲ್ಲಿ ಮಾಡ್ಕೊಳ್ರಿ. ಈ ಥರ ಮಾಡ್ಕೊಂಡು ತಿನ್ನಿರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ ಎರಡರ ಜೊತೆನೂ ನಿಮ್ಗೆ ಟೇಸ್ಟ್ ನೋಡಿರಿ ಯಾವ ಥರ ಇರುತ್ತೆ ಅಂತ ಮಾಡಿಕೊಂಡು. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.